ನೋಡ್ರಿ ಇವತ್ತು ನಾವು ಹೋಮ್ ಮೇಡ್ ಚಾಕ್ಲೇಟ್ ಕೇಕ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಂತ ಬರ್ರಿ. ನಮ್ಮ ತಮ್ಮ ಅಂದ ಅಕ್ಕ ನಿಂಗೆ ಚಾಕ್ಲೇಟ್ ಕೇಕ್ ಮಾಡಿಕೊಡ್ತೀನಿ ಅಂತಂದ್ರಿ. ನಮ್ಮ ತಮ್ಮ ಯಾವ ರೀತಿ ಮಾಡ್ತಾರಂತ ನೋಡೋಣ. ಇದಕ್ಕೆ ನಾ ತೊಗೊಂಡೇವ್ರಿ ಬರ್ಬಾರ್ನ್ ಬಿಸ್ಕಿಟ್ ಮತ್ತು ಒಂದು ಇನ್ನೋ ಪಕ್ಕಿಟ್, ಆಮೇಲೆ ಹಾಲು ಬೇಕ್ರಿ. ಬರ್ರಿ ನಮ್ಮ ತಮ್ಮ ಚಾಕ್ಲೇಟ್ ಕೇಕ ಮಾಡಿಕೊಡ್ತಾನಂತ. ಲೆಟ್ಸ್ ಸ್ಟಾರ್ಟ್. ಮೊದಲ ಬಿಸ್ಕಿಟ ಈ ರೀತಿ ಎಲ್ಲ ತೆಗೆದಿಟ್ಕೊಂಡ್ರಿ. ನಾವು ಇದಕ್ಕೆ 5 ಪ್ಯಾಕೆಟ್ ಬಿಸ್ಕಿಟ್ ತೊಗೊಂಡೆವು. ಹಿಂಗೆ ಬಿಸ್ಕಿಟ ಬಿಡಿಸಿಟ್ಕೊಂಡ ಆಮೇಲೆ ರೀ ಇದ್ರೊಳಗಿಂದ ಆಮೇಲೆ ಈ ರೀತಿ ಇದರಿಂದ ಕ್ರೀಮ್ನ ತೆಗಿಬೇಕ್ರಿ. ಯಾಕಂದರೆ ಇದು ಚಂದ ಮಿಕ್ಸರ್ ಆಗ್ಬೇಕು ನೋಡ್ರಿ. ಅದಕ್ಕೆ ಕ್ರೀಮ ಪರ್ತ್ ಮಾಡ್ಕೋಬೇಕು. ಕ್ರೀಮು ಬೇಕ್ರಿ. ನಂತರ ಇದನ್ನ ಕ್ರೀಮ್ ಮತ್ತು ಸ್ಮ್ಯಾಶ್ ಮೇಲೆ ಮಾಡಿ ಮೇಲೆ ಹಾಕಕ್ಕೆ ಈ ರೀತಿ ಬಿಡಿಸಿಟ್ಕೊಂಡ ಕ್ರೀಮ್ ಪರ್ತ್ ಆಮೇಲೆ ಬಿಸ್ಕಿಟ್ ಪರ್ತ್ ಮಾಡಿ. ಈಗ ಬಿಸ್ಕಿಟ್ ಎಲ್ಲ ಪರ್ತ್ ಮಾಡಿ ಇಟ್ಕೊಂಡೇವ್ರಿ. ಇದನ್ನ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಂಡು ಮಿಕ್ಸರ್ ಹಚ್ಚೋಣಂತ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವೀಟ್ ಆಗೋಂಗೆ ಮಾಡಿ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡೇವ್ರಿ. ನೋಡಿರಿ ಈ ರೀತಿ ಸಣ್ಣ ಮಾಡ್ಕೋಬೇಕು. ಆಮೇಲೆ ಇದನ್ನ ಒಂದು ಬೌಲ್ದಾಗ ತೆಗೆದು ಇಟ್ಕೊಂಡೆವು. ಅದಕ್ಕೆ ಹಾಲು ಹಾಕ್ರಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಎಷ್ಟು ಹತ್ತಿತ್ತು ನೋಡಿ ಆ ರೀತಿ ಹಾಲು ಹಾಕಿ ನೋಡಿ. ನಮ್ಮ ತಮ್ಮ ಇನ್ನೊಂದು ಸಲ ಹಾಕತ್ತಾನು. ಅವ ಇದನ್ನ ನೋಡಿದಾನ್ರಿ, ಒಂದು ಸಲ ಮಾಡಿದ್ದ ಭಾಳ ಚೆನ್ನಾಗೈತಿ. ಅದಕ್ಕೆ ಈಗ ನಿಮ್ಗೆಲ್ಲರೂ ತೋರಿಸ್ಬೇಕಂತೇಳಿ ನಾ ವಿಡಿಯೋ ಮಾಡಿ ಹಾಕತ್ತೀನಿ. ಈಗ ಒಂದು ತವ ಇಟ್ಕೊಂಡು ಅದನ್ನ ಬಿಸಿ ಮಾಡ್ಕೋಬೇಕ್ರಿ. ತವ ಬಿಸಿ ಆಗಲಿ ಅನ್ನೋತನ ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಉಬ್ಬಿ ಬರಲಿ ಅಂತೇಳಿ ಇನ್ನೂ ಪ್ಯಾಕೆಟ್ ಹಾಕ್ಬೇಕ್ರಿ. ಒಂದು ಪ್ಯಾಕೆಟ್ ಬೇಕು ಇದಕ್ಕೆ. ಅದ್ರ ಮೇಲೆ ಒಂದು ಸ್ವಲ್ಪ ಹಾಲು ಬಿಟ್ಟ ನಮ್ಮ ತಮ್ಮ ನೋಡಿರಿ ಎರಡು ಚಂದ ಉಬ್ಬರಾತೈತಿ. ಇನ್ನೂಕ್ಕೆ ಹಿಂಗೆ ಹಾಕ್ಬಿಟ್ಟು ಇದು ಮತ್ತು ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಇದನ್ನ ನಾವು ಒಂದು ಡಬ್ಬಿ ತೊಗೊಳತ್ತೇವ್ರಿ. ನಿಮ್ಗೆ ಕೇಕ್ ಮಾಡೋದು ನಿಮ್ಮ ಮನ್ಯಾಗಿದ್ದರೆ ಒಂದು ತೊಗೋರಿ ಬಾಂಡೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಲ್ಲಾದ್ರೆ ತುಪ್ಪ ಹಚ್ಚಿ, ನಾವು ಎಣ್ಣೆ ಹಚ್ಚತ್ತೇವ್ರಿ. ತುಪ್ಪ ಹಚ್ಚಿ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಇಲ್ಲಾದ್ರೆ ಮೈದಾ ಹಿಟ್ಟು ಹಾಕಿ ಈಗ ರೆಡಿ ಮಾಡಿದ್ದ ಕ್ರೀಮ ಡಬ್ಬಿ ಒಳಗೆ ಹಾಕ್ರಿ. ಆಮೇಲೆ ತವಿ ಕಾದೈತಿ. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಿ ಈ ಡಬ್ಬಿನ ಅದ್ರ ಮೇಲೆ ಇಟ್ರಿ. ಆಮೇಲೆ ಎಲ್ಲೂ ಏರ್ ಪಾಸ್ ಆಗಬಾರ್ದು ನೋಡ್ರಿ. ಆ ರೀತಿ ಸೈಡ್ ಒಂದು ಸ್ವಲ್ಪ ನೀರು ಹಾಕಿ ಮೇಲೆ ಗಟ್ಟಿಯಾಗಿ ಮುಚ್ಚ್ರಿ. ಎಲ್ಲೂ ಏರ ಹೊರಗೆ ಪಾಸ್ ಆಗಬಾರ್ದು. ಆ ರೀತಿ ಮಾಡಿರಿ. ವಾಪ್ಲಿನ ಚಂದ ಕುದ್ದ ಬರ್ತೈತೆ ಅದ. ಮತ್ತು ಇದನ್ನ ಅರ್ಧ ಗಂಟೆ ಮುಚ್ಚ್ರಿ. ಅರ್ಧ ಗಂಟೆ ಆದಮೇಲೆ ತೆಗೆದು ನೋಡ್ರಿ. ಒಂದು ಚಾಕುಲಿಂದ ಹಿಂಗೆ ಚುಚ್ಚಿ ನೋಡ್ರಿ. ಎಲ್ಲ ಚಂದ ಕ್ರೀಮ ಬೆಂದ ಉಬ್ಬಿ ಬಂದಿರ್ತೈತ್ರಿ. ಈಗ ನಮ್ದು ರೆಡಿ ಆಗೈತಿ. ಅದನ್ನ ತೆಗೆದಿಟ್ಕೊಂಡು ಹಿಂಗೆ ಸೈಡ್ದಿಂದ ಚಾಕುವಿಂದ ತೆಗೆದು ಇದನ್ನು ಮಾಡಿರಿ. ಸೈಡ್ ಒಂದು ಸ್ವಲ್ಪ ಹಿಂಗೆ ಚಾಕುವಿಂದ ಮಾಡ್ಕೋಬೇಕು. ಆಮೇಲೆ ಇದನ್ನ ಪ್ಲೇಟಿಗೆ ಹಾಕತ್ತಾನು. ಈಗ ಪ್ಲೇಟಿಗೆ ಹಾಕ್ಕೊಂಡೆವು. ರೆಡಿ ಆಯ್ತು ನೋಡ್ರಿ ಕೇಕ. ನೋಡಿ ಯಾವ ರೀತಿ ಸಾಫ್ಟಾಗಿ ಬೆಂದೈತಿ. ಈಗ ಇದಕ್ಕೆ ಮೇಲೆ ಕ್ರೀಮ್ ಮಾಡೋಕೆ ಇದೇನು ತೆಗೆದು ಇಟ್ಕೊಂಡಿರೋ ನೋಡಿ ಬಿಸ್ಕಿಟ್ ಒಳಗಿಂದ ಅದನ್ನ ಕ್ರೀಮ ಸ್ವಲ್ಪ ಬಿಸಿ ನೀರು ಹಾಕಿ ಇಲ್ಲಾದರೆ ಹಾಲು ಒಂದು ಸ್ವಲ್ಪ ಹಾಕಿ ಮೆಲ್ಟ್ ಮಾಡ್ಕೊಂಡಾನ್ರಿ. ಇನ್ನು ಅದಕ್ಕೆ ಕೇಕ್ ಏನು ರೆಡಿ ಆಗೈತೆ ನೋಡ್ರಿ ಅದ್ರ ಮೇಲೆ ಚಂದ ಕ್ರೀಮ ಹಾಕ್ತಾನಂತ. ಆಮೇಲೆ ಇದಕ್ಕೆ ಮನೆಯೊಳಗಿದ್ದಿರುವಂಥ ನಿಮ್ಮ ಕಡೆ ಪಿಸ್ತಾ ಆಮೇಲೆ ಗೋಡಂಬಿ ಆಗಿರ್ಬೋದು, ಬಾದಾಮ್ ಆಗಿರ್ಬೋದು, ಹಾಗೆ ಟೂಟಿ ಫ್ರೂಟಿ ಏನಾದರೂ ನಿಮ್ಗೆ ಮೇಲೆ ಕ್ರೀಮ್ ಎಲ್ಲ ಬೇಕಿತ್ತಂದ್ರೆ ರೀ ಈ ರೀತಿ ರೆಡಿ ಮಾಡಿಕೊಡ್ರಿ. ನಮ್ಮ ಮನ್ಯಾಗ ಗೋಡಂಬಿ ಬಾದಾಮ್ ಇತ್ತು. ಅದನ್ನ ನಮ್ಮ ತಮ್ಮ ಕಟ್ ಮಾಡಿ ಈ ರೀತಿ ಡೆಕೋರೇಷನ್ ಮಾಡತ್ತಾನ್ರಿ ಬಾದಾಮ್ದಿಂದ. ಫೈನಲಿ ರೆಡಿ ಆಯ್ತು ನೋಡ್ರಿ ಚಾಕ್ಲೇಟ್ ಕೇಕ್. ನೀವು ಕೂಡ ಮಾಡ್ಕೊಡ್ರಿ, ತಿನ್ನಿರಿ. ಸೂಪರ್ ಆಗೈತಿ ಇದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಕೇಕ್ ತಿಂದು ಯಾವ ರೀತಿ ಆಗಿತ್ತು ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿದ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್.